ನಾವು ಕೊಡುವಾಗ ಇವ್ರು ಹಿಂದೂನ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ. ಆ ಚರಂಡಿ ಕ್ಲೀನ್ ಮಾಡೋ ಕೆಲಸ ಮೆಂಬರ್ನು ಮಾಡ್ತಾನ್ರಿ. ಈಗ ಪ್ರದೀಪ್ ಈಶ್ವರ್ ಅವರು ನಮ್ ಜೊತೆ ಇದ್ರು, ನಮ್ ಜೊತೆ ಕೆಲಸ ಮಾಡ್ತಾ ಇದ್ರು. ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲಸ ಮಾಡಿದೀವಿ. ಅವ್ರ ಅದೃಷ್ಟ ಅವ್ರು ಗೆದ್ದಿದ್ದಾರೆ, MLA ಆಗಿದ್ದಾರೆ, ಖುಷಿ, ನಮ್ಗೇನು ಅಸೂಯೆ ಇಲ್ಲ. ಅದಕ್ಕೆ ನಿನ್ನೆ ಯಾರು ಒಂದು ಮೂವರು ಈಗಿನ್ನ ರಾಜಕೀಯಕ್ಕೆ ಬಂದಿದ್ದಾರೆ. ಅರ್ಥ ಆಯ್ತಾ? ಒಬ್ಬ ಸಂಸದರನ್ನ ಮಾತಾಡುವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರು ಅಭಿವೃದ್ಧಿಯ ನಾಯಕರು. ಯಾರಾದರೂ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ ರಾಜೀನಾಮೆ ಕೊಡಲ್ಲ ಅಂಥವರು ನನ್ನ ಊರಿಗೆ ಒಳ್ಳೇದಾಗಬೇಕು, ನನ್ನೊಂದು ಊರಿಗೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಅಟರಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಆ ಮೆಡಿಕಲ್ ಕಾಲೇಜ್ಗೆ 510 ಕೋಟಿ ರೂಪಾಯಿ ಮೊದಲು ಸ್ಯಾಂಕ್ಷನ್ ಅಂತ ಆಗಿದ್ದು. ಆಮೇಲೆ ಅದು ಆಸ್ಪತ್ರೆ ವೆಚ್ಚ ಒಂದೇ ಥರ ಆಗಲ್ವಲ್ಲ, ಇನ್ನು 310 ಕೋಟಿ ಹೆಚ್ಚಾಗಿ ಬೇಕಾಗಿತ್ತು. ಸೊ ಅದರಿಂದ ಅವರು ಅದನ್ನು ತನಿಖೆಗೂ ಕಳಿಸ್ಬಿಟ್ರು. 3 ತನಿಖೆನೂ ಆಗೋಯ್ತು. ಇದರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಅವರು ಸ್ವಲ್ಪ ದುಡ್ಡು ತಂದಿರ್ಬೋದು. ಅದಕ್ಕೆ ಮೂಲ ಕಾರಣ ಯಾರು? ಡಾಕ್ಟರ್ ಸುಧಾಕರಣ್ಣ ಅವರು. ಅದೊಂದಾಯ್ತಾ? ಮತ್ತೆ ನನ್ನ ಬಡವರು, ಅವ್ರು ಯಾವುದೇ ಜಾತಿ ಏನು ನೋಡಿಲ್ಲ. 22,000 ಸೈಟು ಆಲ್ರೆಡಿ, ಅದರಲ್ಲಿ 5,000 ಸೈಟನ್ನ ಕೊಟ್ಟಿದ್ದೀವಿ. ನಾವು ಕೊಡುವಾಗ ಇವ್ರು ಹಿಂದೂನ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ. ಅಂಥ ನಾಯಕರು ಅಂಥ ಸೈಟ್ಗಳು ಕೊಡೋದಕ್ಕೂ ನೀವು ಅಡ್ಡ ಹಾಕ್ತೀರಾ. ಈಗ ಬಿ ಖಾತೆಗಳು ಈಗ ರೆಡಿ ಇದೆ, ರೆಡಿ ಇರೋದನ್ನು ನೀವು ಅಡ್ಡ ಹಾಕ್ತೀರಾ ಅಂದರೆ ಏನು? ಅದನ್ನ ಕೇಳೋ ಹಕ್ಕು ನಮ್ಗಿಲ್ವಾ? ಅಧಿಕಾರ ಶಾಶ್ವತ ಅಲ್ಲ. ಈಗ ಪ್ರದೀಪ್ ಈಶ್ವರ್ ಅವರು ನಮ್ಮ ಜೊತೆ ಇದ್ರು, ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು. ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಅವ್ರ ಅದೃಷ್ಟ ಅವ್ರು ಗೆದ್ದಿದ್ದಾರೆ, MLA ಆಗಿದ್ದಾರೆ, ಖುಷಿ, ನಮ್ಗೇನು ಅಸೂಯೆ ಇಲ್ಲ. ರಾಜಕಾರಣ ಯಾವತ್ತೂ ಶಾಶ್ವತ ಅಲ್ಲ ಸರ್. ಅಧಿಕಾರ ಇದ್ದಾಗ 4 ಜನಕ್ಕೆ ಒಳ್ಳೇದು ಮಾಡಬೇಕು. ಮತ್ತೆ ನಿನ್ನೆ 3 ಮಾತಾಡಿದಿರಲ್ಲ, ನಿಮ್ಮ ವಯಸ್ಸೇನು? ಅವ್ರ ಸಂಸದರ್ರಿ, ಅವ್ರಿಗೆ ಮಾತಾಡುವಾಗ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವು? ಅಭಿವೃದ್ಧಿ ಅವ್ರು ಏನೇ ಮಾಡಿದ್ರು ಕೋವಿಡ್ ಟೈಮಲ್ಲಿ ಇಲ್ಲಿ 2 ಲಕ್ಷ ಜನ ಇದ್ದಾರೆ, 50,000 ಕಿಟ್ ಕೊಡ್ತಾರೆ. ಎಲ್ಲೂ ಒಂದು ಪದ ಯೂಸ್ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು. ನಾನು ಸಹಾಯ ಮಾಡಿದ್ದೀನಿ ಎಲ್ಲೂ ಕೂಡ ನೀವು ಮಾಧ್ಯಮ ಮಿತ್ರದವ್ರು ಹೇಳಬೇಕು. ಅವ್ರ ಬಾಯಲ್ಲಿ ಬಂದಿದಾ? ಯಾವತ್ತು ಸಹಾಯ ಮಾಡಿದ್ದನ್ನ ನಾವು ಹೇಳಬಾರ್ದು, ಅದು ಜನ ತಿಳ್ಕೊಂತಾರೆ. ಯಾವತ್ತೇ ಆಗಲಿ, ಅವತ್ತು ಅಷ್ಟೇ ಕೋವಿಡ್ ಟೈಮಲ್ಲಿ ಯಾವುದೇ ಪಕ್ಷಗಳವ್ರಿಗೆ ಏನೇ ಮಾಡಲಿ ಬೆಡ್ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ಕೋವಿಡ್, ಅವ್ರ ತಂದೆಯವ್ರಿಗೆ ಕೋವಿಡ್ ಬಂತು, ಪ್ರಾಣದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡಿದ್ದಾರೆ. ನೀವು ದಯವಿಟ್ಟು ಟ್ವಿಟ್ಟರು ಫೇಸ್ಬುಕ್ಕಲ್ಲಿ ನೋಡಬೇಕು. ಸುಧಾಕರನ್ ಅವ್ರು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಗುಲ್ಬರ್ಗಾದಲ್ಲಿ ಅಲ್ಲಿ ಹೋಗಿ ಬರ್ತಾ ಇದ್ರು. ಸ್ಟೇಟ್ ಇದರಲ್ಲಿ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ರು ಅಂತ. ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಾ? ಅಂಥವ್ರ ಬಗ್ಗೆ ಮಾತಾಡೋ ನಿಮ್ಗೆ ಯೋಗ್ಯತೆ ಏನಿದೆ ಹೇಳಿ? ನಿಮ್ಮ ಯೋಗ್ಯತೆ ಏನು? ದಯವಿಟ್ಟು ಡಾಕ್ಟರ್ ಸುಧಾಕರನ್ ಅವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ತಿಳ್ಕೊಳ್ಳಿ. ಪೊಲಿಟಿಕಲ್ ಹಿಸ್ಟ್ರಿ ಅವ್ರದ್ದೇನು, ಅವ್ರೇನು ಅಭಿವೃದ್ಧಿ ಅಧಿಕಾರ ಅಂತಾರೆ, ಅವ್ರನ್ನ ಏನು ಮಾಡಿಲ್ಲ ಹೇಳಿ? ಇದೇ ಸ್ಪೆಷಲ್ ಗ್ರಾಂಟ್ ಹಾಕ್ಸ್ಕೊಂಡ್ಬಂದ್ರು ನಿತಿನ್ ಗಡ್ಕರಿ ಹತ್ರ ಹೋಗಿ. ಚಿಂತಾಮಣಿ ಟು ಗೌರಿಬಿದ್ನೂರ್ನ ಸ್ಪೆಷಲ್ ಗ್ರಾಂಟ್ 300 ಕೋಟಿನ ಹಾಕ್ಸ್ಕೊಂಡ್ಬರ್ತಾರೆ. ಅದಾದ್ಮೇಲೆ ಅವರು ಸುಮ್ಮನೆ ಕೂತಿಲ್ಲ ನೋಡಿ. ಮೊನ್ನೆ ಅವ್ರಿಗೆ ಎಷ್ಟು ಅವ್ರು ಉತ್ಸದಿ ನಾಯಕರು ಅಂತ ಚಂದ್ರಬಾಬು ನಾಯ್ಡು ಅವ್ರನ್ನ ಮೀಟ್ ಆಗ್ತಾರೆ. ಕೃಷ್ಣಾ ನದಿ ನಮಗೆ ಬೇಕು, ನಮ್ಮ ರೈತರಿಗೆ, ನಮ್ಗೆ ಯಾವುದು ನದಿ ಇಲ್ಲ. ಮೊನ್ನೆ ರೈಲ್ವೆ ಸಚಿವರು ಸೋಮಣ್ಣ ಅವ್ರನ್ನ ಮೀಟ್ ಆಗಿದ್ದಾರೆ. ಏನಕ್ಕೆ? ಚಿಕ್ಕಬಳ್ಳಾಪುರ ಜನತೆ ನಮ್ಗೆ ಯಾವುದೋ ದೌರ್ಭಾಗ್ಯ, ನಮಗೆ ರೈಲ್ ನೋಡಿ, ಬಾಗೇಪಲ್ಲಿ ಜನಕ್ಕೆ ರೈಲ್ ಹೋಗ್ಬೇಕು ಅಂದ್ರೆ ಚಿಕ್ಕಬಳ್ಳಾಪುರದಿಂದ ಇಲ್ಲ, ಚಿಕ್ಕಬಳ್ಳಾಪುರದಿಂದ ಗೌರಿಬಿದ್ನೂರ್ಗೆ ಹೋಗ್ಬೇಕು ಅಂದ್ರೆ ಟ್ರೈನ್ ಇಲ್ಲ. ಏನಕ್ಕೆ? ನಮ್ಮ ರೈತರಿಗೆ ಈಗ ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ 80 ರೂಪಾಯಿ ಇರುತ್ತೆ, ಅದೇ ಟ್ರೈನಲ್ಲಿ ಹೋದ್ರೆ 11 ರೂಪಾಯಿ 12 ರೂಪಾಯಿ ಆಗುತ್ತೆ. ಅವ್ರು ನೋಡ್ರಿ, ಯಾವತ್ತೇ ಆಗಲಿ ನನ್ನ ಕ್ಷೇತ್ರದ ಜನಕ್ಕೆ ನನ್ನ ಏನು ಮಾಡಬೇಕು, ನನ್ನ ಏನು ಒಳ್ಳೇದು ಮಾಡಬೇಕು ಅಂತ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರದ್ದು ಇನ್ನೂ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಇಲ್ಲೇ ಇದ್ದಿದ್ದು ಇಂಡಸ್ಟ್ರಿಯಲ್ ಏರಿಯಾಗೆ 1000 ಎಕರೆ ಅವ್ರು ಇದು ಮಾಡಿದ್ರು. ಶಿಡುಘಟ್ಟಕ್ಕೆ ಹೆಂಗೋಯ್ತು? ಅದನ್ನ ನೀವು ಉಳಿಸ್ಕೊಬೇಕ್ರಿ. ಅಧಿಕಾರ ಶಾಶ್ವತ ಅಲ್ಲ. ಅವ್ರು ನನ್ನ ಭಾಗದ ರೈತರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟಿದ್ದಾನೆ, ಚೀಮು ಮಾಡ್ತಾರೆ. ಅದೆಲ್ಲೋಯ್ತು? ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಮಾಡಬಾರ್ದು. ಅಲ್ಲ ಪ್ರದೀಪ್ ಈಶ್ವರ್ ಅವ್ರೆ, ನೀವು ಹೇಳ್ತಿದ್ರಲ್ಲ ಇಂಡಸ್ಟ್ರಿಯಲ್ ಏರಿಯಾ ತರ್ತೀನಿ, ಚಿಕ್ಕಬಳ್ಳಾಪುರನ ಹಂಗ್ ಮಾಡ್ತೀನಿ, ಎಲ್ಲೋ ಇರೋ ಇಂಡಸ್ಟ್ರೀಸ್ ತರೋದಲ್ಲ, ನಾನು ಇಲ್ಲೇ ಇಂಡಸ್ಟ್ರಿ ಸೃಷ್ಟಿ ಮಾಡೋಂತ ಯುವಕನ್ ರೆಡಿ ಮಾಡ್ತೀನಿ ಅಂತ. ಏನ್ ಮಾಡ್ತಿದ್ದೀರಾ? 3 ಜನ 4 ಜನ ಯುವಕನ್ ರೆಡಿ ಮಾಡ್ಕೊಂಡಿದ್ಯಾ ಕೌಂಟ್ರ್ ಕೊಡಕ್ಕೆ. ಅದು ಬಿಟ್ಟು ಬೇರೆ ಏನ್ರಿ ಮಾಡಿದೀರಾ ಇಷ್ಟು ದಿನದಲ್ಲಿ? ಇಲ್ಲಿ ಆಗಿರೋ 1000 ಎಕರೆ ಇಂಡಸ್ಟ್ರಿಯಲ್ ಏರಿಯಾನ ಶಿಲ್ಘಟ್ಟಕ್ಕೆ ಕಳ್ಸಿಕೊಟ್ರಿ. ಆಗಿರೋ ಹೂವು ಮಾರ್ಕೆಟ್ನ ಗುದ್ಲಿ ಪೂಜೆ ಮಾಡಿದ್ರೆ ಇನ್ನ ಏನು ಅದಕ್ಕೆ ಕಾಮಗಾರಿಕೆ ಮಾಡಲಿಲ್ಲ. ಮಾಡಿರೋ ಮೆಡಿಕಲ್ ಕಾಲೇಜ್ಗೆ ಹಾಸ್ಪಿಟ್ಲ್ ಓಪನ್ ಮಾಡೋಕ್ಕಾಗಲಿಲ್ಲ. ಇಷ್ಟು ದಿನದಲ್ಲಿ ಏನ್ ಮಾಡಿದೆ ಅಂದ್ರೆ ಕನ್ನಡ ಭವನ ಒಂದನ್ನ ಪೈಂಟ್ ಹೊಡೆದ್ಬಿಟ್ಟು ಓಪನ್ ಮಾಡಿದ್ದೀರಾ. ಇಷ್ಟು ಮಾಡಕ್ಕೆ ನಾನು ಚಿಕ್ಕಬಳ್ಳಾಪುರ
ಹೆಸರು ತರ್ತೀನಿ ಅಂತಂದ್ರೆ ಇಡೀ ಕರ್ನಾಟಕ ಚಿಕ್ಕಬಳ್ಳಾಪುರ ಕಡೆ ನೋಡೋ ತರ ಮಾಡಿದ್ರು ಇದೇ ಸುಧಾಕರ್ ಅವರು. ನೀವೇನ್ ಮಾಡಿದೀರಾ? ಎಲ್ಲಾರು ಟ್ರೋಲ್ ಮಾಡಂಗ್ ಮಾಡ್ಕೊಂತ ಇದಾರೆ ಚಿಕ್ಕಬಳ್ಳಾಪುರನ. ಟ್ರೋಲ್ ಮಾಡೋದ್ ಬಿಟ್ಟು ಬೇರೆ ಏನ್ ಮಾಡ್ತಾ ಇದಾರೆ ನಿಮ್ಮನ್ನ ನೋಡಿ. ಹಳ್ಳಿಗೆ ಹೋಗ್ತಾ ಇದೀರಿ, ಚಾಪೆ ಹಾಕ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಏನ್ ಮಾಡ್ತಿದ್ದೀರಾ? ಚರಂಡಿ ಕ್ಲೀನ್ ಮಾಡ್ತೀನಿ ಅಂತೀರಾ. ಆ ಚರಂಡಿ ಕ್ಲೀನ್ ಮಾಡೋ ಕೆಲಸ ಮೆಂಬರ್ನು ಮಾಡ್ತಾನ್ರಿ. ಮೆಂಬರ್ ಮಾಡೋ ಕೆಲಸನ ನೀವು ಮಾಡೋದಲ್ಲ. MLA ಆಗಿ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿ ಫಸ್ಟ್. MLA ಆಗಿ ಮಾಡೋಂತ ನೂರಾರು ಕೆಲ್ಸಗಳಿರ್ತವೆ. ಅದ್ ಬಿಟ್ಬಿಟ್ಟು ನಾನು ಚರಂಡಿ ಕ್ಲೀನ್ ಮಾಡ್ತೀನಿ, CC ರಸ್ತೆ ಹಾಕ್ತೀನಿ ಮಾಡ್ರಿ, ಮಾಡ್ಬೇಡಿ ಅಂತಲ್ಲ. ಆ ಮಾಡೋ ಕೆಲ್ಸಕ್ಕೂ ನಿಮ್ ಸ್ಥಾನಕ್ಕೂ ಎರಡು ಒಂದಕ್ಕೆ ಆಗೋಂತ ಕೆಲ್ಸನ ಮಾಡ್ಬಿಟ್ಟು ನಾನು ಮಾಡ್ದೆ ಅಂತ ಹೇಳಿ, ಅದು ಬಿಟ್ಬಿಟ್ಟು ಚರಂಡಿ ಕ್ಲೀನ್ ಮಾಡ್ಬಿಟ್ಟೆ ಅಂತ ಅನ್ಬಿಟ್ಟು ಅದು ಸಾಧನೆ ತರ ಹೇಳ್ತೀರಾ.